ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಮಣಿಪಾಲ್ ನರ್ಸಿಂಗ್ ಕಾಲೇಜಿನ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಶಿಕ್ಷಕಿಯ ಜೊತೆಗೆ ಪಿಎಚ್ಡಿ ಸಂಶೋಧನಾ ವಿದ್ಯಾರ್ಥಿನಿಯರು ಋತುಸ್ರಾವದ ಸ್ವಚ್ಛತೆಯ ಬಗ್ಗೆ ಆರೋಗ್ಯ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ. ಮಹಿಳೆಯರು ಋತುಚಕ್ರದ ವೇಳೆ ಸರಿಯಾದ ರೀತಿಯ ಸ್ವಚ್ಛತಾ ಕ್ರಮಗಳನ್ನು ಪಾಲಿಸದೇ ಇರುವುದರಿಂದ ಹಲವಾರು ರೀತಿಯ ಸಮಸ್ಯೆಗಳು ಅವರನ್ನ ಕಾಡುತ್ತವೆ. ಇಂದಿನ ಮುಂದುವರಿದ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಸ್ವಚ್ಛತೆಯ ಬಗ್ಗೆ ಸರಿಯಾಗಿ ತಿಳಿಯುವುದು ಅತಿ ಅವಶ್ಯಕ. ಅದರಲ್ಲೂ ಋತುಚಕ್ರದ ಸ್ವಚ್ಛತೆ ಬಗ್ಗೆ ಪ್ರತಿಯೊಬ್ಬ ಮಹಿಳೆಯು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಇಂದಿಗೂ ಹೆಚ್ಚಿನ ಮಹಿಳೆಯರು ಋತುಚಕ್ರದ ವೇಳೆ ತುಂಬಾ ಹಿಂದಿನ ಕ್ರಮಗಳನ್ನೇ ಅನುಸರಿಸಿಕೊಂಡು ಹೋಗುತ್ತಲಿದ್ದಾರೆ. ಹೀಗಾಗಿ ಅವರಿಗೆ ಹಲವಾರು ಲೈಂಗಿಕ ರೋಗಗಳು ಕಾಡುವುದು ಇದೆ. ಋತುಚಕ್ರದ ಬಗ್ಗೆ ಮಾತನಾಡಲು ಹಾಗೂ ಅದರ ಬಗ್ಗೆ ಚರ್ಚಿಸಲು ಮಹಿಳೆಯರು ಹಿಂಜರಿಯುವರು. ಇದರಿಂದಾಗಿ ಅವರ ಜನನಾಂಗ ವ್ಯೂಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಋತುಚಕ್ರದ ವೇಳೆ ಮಹಿಳೆಯರ ದೇಹಕ್ಕೆ ಅತಿ ಹೆಚ್ಚಿನ ಆರೈಕೆ ಮತ್ತು ಎಚ್ಚರಿಕೆ ಬೇಕಾಗಿದೆ. ಈ ಸಮಯದಲ್ಲಿ ಮಹಿಳೆಯರು ಸ್ವಚ್ಛತೆಯನ್ನು ಕಡೆಗಣಿಸಿದರೆ ಹಲವಾರು ಸಮಸ್ಯೆಗಳು ಅವರಿಗೆ ಕಾಡಬಹುದು. ಆದ್ದರಿಂದ ಇಂದು ನಾವು ಈ ಮಾಹಿತಿಯನ್ನು ಕಿರುನಾಟಕದ ಮೂಲಕ ನಿಮಗೆ ತಲುಪಿಸಲು ಪ್ರಯತ್ನಿಸುತ್ತಿದ್ದೇವೆ. ಪಾತ್ರಧಾರಿಗಳಾಗಿ ಭಾಗವಹಿಸುವವರು ಶೀತಲ್ನ ಪಾತ್ರದಲ್ಲಿ ಮೀನಾ ಕಾನ್ಸಮ್, ನೆರೆಮನೆಯ ಶೀತಲ್ನ ಗೆಳತಿಯಾಗಿ ಹಾಗೂ ದಾದಿಯ ಪಾತ್ರದಲ್ಲಿ ಹೆನಿಟಾ ಮಿನೇಜಸ್, ಶೀತಲ್ನ ಅಮ್ಮನ ಪಾತ್ರದಲ್ಲಿ ಜಾಯ್ಸ್ ಸಂಗೀತಾ ಹೆನ್ರಿ, ಶಿಕ್ಷಕಿಯ ಹಾಗೂ ಇನ್ನೊಂದು ದಾದಿಯಾಗಿ ಈ ಪಾತ್ರದಲ್ಲಿ ಅನುಪಮಾ ಮೋಹನ್ ಹಾಗೂ ಸ್ಥಳೀಯ ಆರೋಗ್ಯ ಕೇಂದ್ರದ ದಾದಿಯರ ಮುಖ್ಯಸ್ಥೆಯಾಗಿ ಶ್ರೀಮತಿ ಪ್ರತಿಭಾ ಕಾಮತ್. ಹಾಗಾದರೆ ಕೇಳುಗರೆ, ಈಗ ಆಲಿಸೋಣ ಈ ಕಿರುನಾಟಕವನ್ನು. ಹೇ ಶೀತಲ್, ಆಟಾಡೋಣ ಬಾರೆ. ಹೇ ರತೋ ರತೋ ಆಟದಾಡೋಣ. ಹಾ ಆಡೋಣ. ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ. ಶೀತಲ್ ಬಾಯಿಲಿ. ಬಂದೆ ಮಮ್ಮಿ. ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ. ಶೀತಲ್ ಬಾ ಇಲ್ಲಿ. ನೀನು ಈಗ ದೊಡ್ಡವಳಾಗಿದ್ದೀಯಾ. ಹೀಗೆ ಹೊರಗಡೆ ಹುಡುಗರ ಜೊತೆ ಆಟ ಆಡಬಾರ್ದು ಅಂತ ಎಷ್ಟು ಸರ್ತಿ ಹೇಳುದು ನಿನ್ಗೆ? ಯಾಕೆ ಮಮ್ಮಿ, ದೊಡ್ಡವಳು ಅಂದರೆ ಏನು? ನಿಂದು ಅತಿ ಆಯ್ತು. ಹೋಗಿ ಸುಮ್ಮನೆ ಆ ಮೂಲೆಯಲ್ಲಿ ಕೂತ್ಕೋ, ಕಿರಿಕಿರಿಯಾದರೂ. ನಮಸ್ತೆ, ನಾನು ಶೀತಲ್ನ ಶಾಲೆಯ ಶಿಕ್ಷಕಿ. ಶೀತಲ್ ಯಾಕೆ ತುಂಬಾ ದಿನದಿಂದ ಶಾಲೆಗೆ ಬರುತ್ತಿಲ್ಲ? ಶೀತಲ್ಗೆ ಮೈ ಹುಷಾರಿಲ್ಲ. ಯಾಕೆ, ಏನಾಯ್ತು? ಮೇಡಮ್ ಅವರೇ, ನಮ್ಮ ಶೀತಲ್ ದೊಡ್ಡವಳಾಗಿದ್ದಾಳೆ. ಅವಳನ್ನು ಹೇಗೆ ಕಳಿಸೋದು? ಅಯ್ಯೋ, ಅಷ್ಟೇ ತಾನೆ. ಇದು ಒಳ್ಳೆ ವಿಷಯನೇ. ಶೀತಲ್ ಚೆನ್ನಾಗಿ ಓದ್ತಾಳೆ, ಒಳ್ಳೆ ವಿದ್ಯಾರ್ಥಿನಿ. ಈ ಕಾರಣಕ್ಕೆ ಅವಳ ಶಾಲೆ ತಪ್ಪಿಸುವುದು ಸರಿಯಲ್ಲ. ಋತುಸ್ರಾವದ ಬಗ್ಗೆ ಹೇಳುವುದಕ್ಕೆ ನಾಳೆ ನಮ್ಮ ಶಾಲೆಗೆ ಆರೋಗ್ಯ ಕೇಂದ್ರದ ಆರೋಗ್ಯ ಕಾರ್ಯಕರ್ತೆಯರು ಬರ್ತಾ ಇದ್ದಾರೆ. ನೀವು ಶೀತಲ್ನ ಜೊತೆಗೆ ಕರೆದುಕೊಂಡು ಖಂಡಿತ ಬರಲೇಬೇಕು. ಆಯ್ತು ಮೇಡಮ್ ಅವರೇ, ಬರ್ತೀವಿ. ನಮಸ್ಕಾರ. ಎಲ್ಲ ತಾಯಂದ್ರು ಮಕ್ಕಳನ್ನ ಕರೆದುಕೊಂಡು ಬಂದಿದ್ದೀರಲ್ಲ, ಬಹಳ ಸಂತೋಷವಾಯಿತು. ಇವರು ಆರೋಗ್ಯ ಕಾರ್ಯಕರ್ತೆಯರು. ಇವತ್ತು ಋತುಸ್ರಾವದ ಬಗ್ಗೆ ನಮಗೆ ಮಾಹಿತಿ ನೀಡಲು ಬಂದಿದ್ದಾರೆ. ಮಕ್ಕಳೇ, ನಮಸ್ಕಾರ ಹೇಳಿ ಎಲ್ರಿಗೂ. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ. ಮಕ್ಕಳೇ, ಈಗ ಪ್ರಾರಂಭ ಮಾಡೋಣವಾ? ಪ್ರಕೃತಿಯಲ್ಲಿ ಪ್ರತಿದಿನ ಸೂರ್ಯ ಹುಟ್ಟುತ್ತೆ, ಬೆಳಕು ನೀಡುತ್ತೆ. ಒಂದು ಸಣ್ಣ ಬೀಜವನ್ನು ನೆಟ್ಟು ಅದಕ್ಕೆ ದಿನ ನೀರು ಹಾಕುತ್ತಿದ್ದರೆ ಅದು ದಿನ ಕಳೆದಂತೆ ದೊಡ್ಡ ಮರವಾಗುತ್ತೆ. ಮರವಾದ ಮೇಲೆ ಅದು ಹಣ್ಣು ಹೂವು ನೀಡುವುದು. ಹೀಗೇನೆ ಒಂದು ಹೆಣ್ಣು ಮಗುವು ಕೂಡ ತೊಟ್ಟಿಲಿನಲ್ಲಿ ಆಡುತ್ತಾ ಬೆಳೆಯುತ್ತದೆ. ನಂತರ ಶಾಲೆಗೆ ಹೋಗಿ ಒಳ್ಳೆ ವಿದ್ಯಾಭ್ಯಾಸ ಕಲಿಯುತ್ತೆ.
ಗೆಳೆಯರ ಜೊತೆ ಆಟ ಆಡುತ್ತಾ ದೊಡ್ಡವಳಾಗುತ್ತಾಳೆ. ಇದು ಜೀವನದ ರೀತಿ. ಗಿಡ ಹೇಗೆ ಮರವಾಗುತ್ತೋ ಅದೇ ರೀತಿಯಲ್ಲಿ ಒಂದು ಹೆಣ್ಣು ಮಗುವು ಕೂಡ ದೊಡ್ಡವಳು ಆಗೋದು. ಈ ಸಮಯದಲ್ಲಿ ಅವಳ ಶರೀರದಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ. ಈ ಬದಲಾವಣೆಗಳು ಆರಂಭವಾಗುವುದು ಹೆಣ್ಣು ಮಕ್ಕಳು ಋತುಮತಿಯಾದಾಗ. ಇದು ಪ್ರಕೃತಿಯ ನಿಯಮ ಹಾಗೂ ಪ್ರಕೃತಿಯ ರೀತಿ ಮತ್ತು ಇದು ಸಹಜವಾದದ್ದು. ಇವತ್ತು ನಾವು ಋತುಸ್ರಾವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯದ ಬಗ್ಗೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿವೆ, ಗೊಂದಲಗಳಿವೆ ಅಲ್ವಾ? ಇವುಗಳನ್ನು ನಿವಾರಿಸಲು ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ರೀತಿ ತಿಳಿಸಿಕೊಡೋಕೆ ನಾವು ಬಂದಿದ್ದೇವೆ. ಮೊದಲಿಗೆ ನಾನೊಂದು ನಿಮಗೆ ಪ್ರಶ್ನೆ ಕೇಳಲಾ? ಹೆಣ್ಣು ಮಕ್ಕಳು ಪ್ರಪ್ರಥಮವಾಗಿ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ದೊಡ್ಡವರಾಗುವುದು? 12, 13, 14. ಹಾ, ಒಂದು ಹೆಣ್ಣು ಮಗು ಮೊದಲನೇ ಬಾರಿ 9 ರಿಂದ 16 ವರ್ಷಗಳ ಅವಧಿಯಲ್ಲಿ ಋತುಮತಿಯರಾಗಬಹುದು. ಈ ವಯಸ್ಸಿನಲ್ಲಿ ಮಾತ್ರ ಮೊದಲು ಯೋನಿಯಿಂದ ರಕ್ತಸ್ರಾವವು ಅವರ ಗಮನಕ್ಕೆ ಬರುತ್ತದೆ. ಕೆಲವು ಸಂದರ್ಭಗಳಲ್ಲಿ ತಾಯಿ ಋತುಮತಿಯಾಗಿರುವ ವಯಸ್ಸಿನಲ್ಲೇ ಮಗಳು ಋತುಮತಿಯಾಗುತ್ತಾಳೆ. ಬೇರೆ ಸಂದರ್ಭಗಳಲ್ಲಿ ಹೆಣ್ಣಿನ ಶರೀರದ ಬೆಳವಣಿಗೆಯ ಪ್ರಕಾರ ಋತುಮತಿಯಾಗುತ್ತಾಳೆ. ಈ ಸಮಯದಲ್ಲಿ ನಮ್ಮ ದೇಹದಲ್ಲಾಗುವ ಬದಲಾವಣೆಗಳೇನೆಂದರೆ ಸ್ತನಗಳ ಬೆಳವಣಿಗೆ, ಸೊಂಟದ ಭಾಗ ವಿಸ್ತಾರವಾಗುವುದು ಹಾಗೂ ಕಂಕುಳು ಮತ್ತು ಜನನಾಂಗದ ಮೇಲ್ಭಾಗದಲ್ಲಿ ಕೂದಲು ಬೆಳೆಯುತ್ತದೆ. ಈ ಕ್ರಿಯೆ 10 ರಿಂದ 16 ವರ್ಷಗಳ ವಯಸ್ಸಿನಲ್ಲಿ ಉಂಟಾಗುತ್ತದೆ. ಈ ಸಮಯದಲ್ಲಿ ಪ್ರತಿ ತಿಂಗಳು ಶರೀರದಿಂದ ಹೊರಬರುವ ರಕ್ತ ಎಷ್ಟು ಬಂದ್ರೆ ಜಾಸ್ತಿ, ಯಾವಾಗ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತಾ? ಗೊತ್ತಿಲ್ಲ ಮಿಸ್. ಸರಿ, 1 ಗಂಟೆಯಲ್ಲಿ 1ಕ್ಕಿಂತ ಹೆಚ್ಚು ಬಟ್ಟೆ ಅಥವಾ ಪ್ಯಾಡ್ ಅನ್ನು ಬದಲಾಯಿಸಬೇಕಾದರೆ ಹಾಗೂ 8 ದಿನಗಳಿಗಿಂತ ಹೆಚ್ಚು ದಿನಗಳು ಋತುಸ್ರಾವವಾದರೆ ಅಥವಾ ದೇಹ ನಿಶ್ಶಕ್ತವಾಗಿ ತುಂಬಾ ಸುಸ್ತಾದರೆ ಆಗ ಒಬ್ಬ ಸ್ತ್ರೀ ತಜ್ಞರನ್ನು ಭೇಟಿಯಾಗುವುದು ಉತ್ತಮ. ಸಾಮಾನ್ಯವಾಗಿ ಋತುಸ್ರಾವದ ಈ ಅವಧಿಯಲ್ಲಿ ಮಹಿಳೆಗೆ ಸುಮಾರು 2 ರಿಂದ 4 ಚಮಚಗಳಷ್ಟು ಅಂದರೆ 30 ರಿಂದ 60 ಮಿಲಿಲೀಟರ್ನಷ್ಟು ರಕ್ತಸ್ರಾವವಾಗುತ್ತದೆ. ಮೇಡಮ್, ನನ್ನ ಮಗಳಿಗೆ ಋತುಸ್ರಾವವಾಗಿ 3 ತಿಂಗಳಾಗಿದೆ. ಇನ್ನೊಂದು ಸರ್ತಿ ಆಗ್ಲೇ ಇಲ್ಲ. ಏನಾಗಿರಬಹುದು? ಏನಾದ್ರೂ ತೊಂದರೆ ಇದೆಯಾ? ಇಲ್ಲಮ್ಮ, ಇದು ಭಯಪಡಬೇಕಾದ ವಿಷಯವಲ್ಲ. ಋತುಮತಿಯಾದ 2 ರಿಂದ 3 ವರ್ಷಗಳಲ್ಲಿ ಋತುಸ್ರಾವ ನಿಗದಿತ ಅವಧಿಗೆ ಸರಿಯಾಗಿ ಆಗುವುದಿಲ್ಲ. ಇದು ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ ಕಂಡುಬರುವಂತಹ ಒಂದು ಲಕ್ಷಣ ಅಥವಾ ತೊಂದರೆ ಎಂದು ಹೇಳಬಹುದು. ಸಣ್ಣ ಪ್ರಾಯದ ಹುಡುಗಿಯರು ವರ್ಷದಲ್ಲಿ ಕೇವಲ 3 ಅಥವಾ 4 ಬಾರಿ ಮುಟ್ಟಾಗಬಹುದು. ಕೆಲವು ವರ್ಷಗಳ ನಂತರ ಹೆಣ್ಣು ಮಕ್ಕಳ ಋತುಚಕ್ರವು ಕ್ರಮಬದ್ಧಗೊಳ್ಳುತ್ತದೆ. ಮೇಡಮ್, ಋತುಸ್ರಾವ ಸಮಯದಲ್ಲಿ ಬರುವ ರಕ್ತ ಕೆಟ್ಟ ರಕ್ತ ಅಂತ ಹೇಳ್ತಾರೆ. ಇದು ನಿಜಾನಾ? ಇಲ್ಲಮ್ಮ, ಇದು ಕೆಟ್ಟ ರಕ್ತ ಅಂತೂ ಅಲ್ಲ. ಋತುಸ್ರಾವದಲ್ಲಿ ಯಾವುದೇ ರೀತಿಯ ಹಾನಿಕಾರಕ ವಿಷವಸ್ತುಗಳು ಹೊರಬರುವುದಿಲ್ಲ. ಇದು ಗರ್ಭ ಧರಿಸದೇ ಇರುವುದರಿಂದ ಅನವಶ್ಯಕವಾದ ರಕ್ತ ಗರ್ಭದ ಒಳಪದರಗಳಿಂದ ಮಾತ್ರ ಹೊರಹಾಕುತ್ತೆ. ಕೆಲವು ಹೆಣ್ಣು ಮಕ್ಕಳಿಗೆ ಅವರ ಇಡೀ ಜೀವನದಲ್ಲಿ ಋತುಸ್ರಾವ ಆಗದೇ ಇದ್ದರೂ ಅದು ನಮ್ಮ ಜೀವನಕ್ಕೆ ಅಪಾಯಕಾರಿ ಅಲ್ಲ. ಹೀಗಾಗಿ ಅದು ಕೆಟ್ಟ ರಕ್ತ ಅಂತೂ ಖಂಡಿತ ಅಲ್ಲ. ಮೇಡಮ್, ಅದು ಕೆಟ್ಟ ರಕ್ತ ಅಲ್ಲ ಅಂದ್ರೆ ಅದರಲ್ಲಿ ವಾಸನೆ ಯಾಕೆ ಬರುತ್ತೆ? ಇಲ್ಲಮ್ಮ, ಋತುಸ್ರಾವದ ರಕ್ತದಲ್ಲಿ ಯಾವುದೇ ರೀತಿಯ ಕೆಟ್ಟ ವಾಸನೆ ಎಂಬುದು ಇರುವುದಿಲ್ಲ. ಋತುಸ್ರಾವದ ರಕ್ತವು ದೇಹದಲ್ಲಿರುವ ರಕ್ತದ ಅಂಶಗಳನ್ನೇ ಒಳಗೊಂಡಿರುತ್ತದೆ. ಆದರೆ ಒಮ್ಮೆ ಅದು ದೇಹದಿಂದ ಹೊರಗೆ ಬಂದು ಬಟ್ಟೆಗೆ ಅಥವಾ ಪ್ಯಾಡ್ಗೆ ತಗುಲಿದಾಗ ಗಾಳಿ ಜೊತೆ ಸೇರಿ ರಾಸಾಯನಿಕ ಕ್ರಿಯೆಗಳಾಗುತ್ತೆ. ಈ ಕ್ರಿಯೆಯಿಂದನೇ ಕೆಟ್ಟ ವಾಸನೆ ಬರೋದು. ಇದನ್ನ ನಾವು ತಡೆಗಟ್ಟಬಹುದು. ಬಟ್ಟೆ ಅಥವಾ ಪ್ಯಾಡ್ ಅನ್ನು 6 ರಿಂದ 8 ಗಂಟೆಗಳಲ್ಲಿ ಬದಲಾಯಿಸಲೇಬೇಕು. ಅದೇ ರೀತಿ ಹೆಚ್ಚು ರಕ್ತಸ್ರಾವವಿದ್ದರೆ 6 ರಿಂದ 8 ಗಂಟೆಗಳವರೆಗೆ ಕಾಯದೆ ಬಟ್ಟೆ ಅಥವಾ ಪ್ಯಾಡ್ ಅನ್ನ ಬದಲಾಯಿಸಬೇಕು. ಮೇಡಮ್, ನನ್ನ ಮಗಳಿಗೆ ಋತುಸ್ರಾವ ಸಮಯದಲ್ಲಿ ಹೊಟ್ಟೆ ನೋವು, ಬೆನ್ನು ನೋವು ಎಲ್ಲ ಆಗುತ್ತೆ. ಏನು ಕಾರಣ ಇರಬಹುದು? ಹೌದಮ್ಮ, ಈ ಸಮಯದಲ್ಲಿ ಶರೀರದಲ್ಲಿರುವ ರಾಸಾಯನಿಕ ಹಾರ್ಮೋನ್ಸ್ ಸಾಮಾನ್ಯಕ್ಕಿಂತ ಹೆಚ್ಚು ಸ್ರವಿಸುವುದರಿಂದ ಈ ತೊಂದರೆಗಳು ಆಗುವುದು. ಋತುಸ್ರಾವದ 5 ರಿಂದ 7 ದಿನಗಳ ಮೊದಲು ಅಥವಾ ಸ್ರಾವದ ಅವಧಿಯಲ್ಲಿ ಕೆಲವು ಹುಡುಗಿಯರಿಗೆ ಹೊಟ್ಟೆ ನೋವು, ಹೊಟ್ಟೆ ಹಿಡಿದುಕೊಳ್ಳುವುದು, ವಿಪರೀತ ರಕ್ತಸ್ರಾವ, ಬೆನ್ನು ನೋವು, ಕಾಲು ನೋವು, ಕಿರಿಕಿರಿ, ಮುಂಗೋಪ ತೋರಿಸುವುದು ಹಾಗೂ ಸುಸ್ತು ಇಂತಹ ತೊಂದರೆಗಳು ಇರುವುದು ಸಾಮಾನ್ಯ. ಈ ತರಹ ಲಕ್ಷಣಗಳಿದ್ದಾಗ ಕೆಲವು ವಿಧಾನಗಳನ್ನು ಅನುಸರಿಸಿದರೆ ನಿಮಗೆ ಸ್ವಲ್ಪ ಆರಾಮ ಎನಿಸುತ್ತದೆ. ಮೊದಲನೇದು ಏನಪ್ಪಾ ಅಂದರೆ ಬಿಸಿ ನೀರಿನ ಶಾಖವನ್ನು ನೋವಿರುವ ಜಾಗಕ್ಕೆ ನೀಡುವಂಥದ್ದು. ಎರಡನೆಯದು ಹೊಟ್ಟೆಯ ಭಾಗವನ್ನು ಮೃದುವಾಗಿ ಮಸಾಜ್ ಮಾಡುವುದು ಅಥವಾ ನೀವುವುದು. ಅದರಿಂದ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ಮೂರನೆಯದು ಮನೆಮದ್ದು.
ಅಂದರೆ ಶುಂಠಿ ಅಥವಾ ಜೀರಿಗೆ ಕಷಾಯವನ್ನು ಕುಡಿಯುವುದು. ಈ ವಿಧಾನಗಳನ್ನು ಅನುಸರಿಸುವುದರಿಂದ ಸ್ವಲ್ಪ ಮಟ್ಟಿಗೆ ನೋವನ್ನು ಕಡಿಮೆ ಮಾಡಲು ಸಹಾಯವಾಗುವುದು. 4ನೆಯದು, ಋತುಸ್ರಾವದ ಅವಧಿಯಲ್ಲಿ ಜಾಸ್ತಿ ಕಬ್ಬಿಣಾಂಶ ಇರುವ ಆಹಾರವನ್ನು ಕೊಡಬೇಕು. ಮುಖ್ಯವಾಗಿ ರಕ್ತಹೀನತೆ ಇರುವ ಮಕ್ಕಳಿಗೆ ನುಗ್ಗೆ ಸೊಪ್ಪು, ರಾಗಿ, ಸೊಪ್ಪು ತರಕಾರಿ, ಹಣ್ಣು ಹಂಪಲನ್ನು ಕೊಡಬೇಕು. ಇವುಗಳಲ್ಲಿ ಸಕ್ಕರೆಯ ಅಂಶ ಕಡಿಮೆ ಇದ್ದು ಹೆಚ್ಚು ನಾರಿನಾಂಶ ಹೊಂದಿರುವುದರಿಂದ ಇವುಗಳನ್ನು ಹೆಚ್ಚಾಗಿ ಬಳಸುವುದು ಒಳ್ಳೆಯದು. ಅಲ್ಲದೆ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಬಳಸಬೇಕು. ಈಗ ನಿಮಗೆಲ್ಲ ಒಂದು ಪ್ರಶ್ನೆ, ಈ ಋತುಸ್ರಾವ ಎಷ್ಟು ದಿನಗಳವರೆಗೆ ಇದ್ದರೆ ಅದು ಸಾಮಾನ್ಯ ಅಥವಾ ನಾರ್ಮಲ್? 5, 3, 4 ದಿನ. ಓಕೆ, ಎಲ್ಲ ಸರಿಯಾದ ಉತ್ತರನೇ. ರಕ್ತಸ್ರಾವವಾಗುವ ಅವಧಿ ಸಾಮಾನ್ಯವಾಗಿ 3ರಿಂದ 7 ದಿನಗಳಾಗಿದ್ದು ಕೆಲವು ಸಲ ವ್ಯತ್ಯಾಸವಿರುತ್ತದೆ. ಪ್ರತಿಯೊಂದು ಹುಡುಗಿಯೂ ತಮಗೆ ರಕ್ತಸ್ರಾವವಾಗುವ ದಿನವನ್ನು ಗುರುತು ಮಾಡಿಕೊಳ್ಳಬೇಕು. ಏಕೆಂದರೆ ನೀವು ಋತುಸ್ರಾವವಾಗುವ ಮುಂಚೆನೇ ತಯಾರಾಗಿ ಬ್ಯಾಗಿನಲ್ಲಿ ಪ್ಯಾಡನ್ನು ಹಾಕಿಕೊಂಡು ಬರಬಹುದು ಅಲ್ವಾ? ಹೇಗೆ ತಮ್ಮ ದಿನ ಗೊತ್ತಾಗುವುದು? ಇದು ಋತುಚಕ್ರದ ಮೂಲಕ. ಒಂದು ಋತುಚಕ್ರ ಎಂದರೆ ಮುಟ್ಟಾದ ಮೊದಲ ದಿನದಿಂದ ಮುಂದಿನ ರಕ್ತಸ್ರಾವದ ಮೊದಲ ದಿನದವರೆಗೆ. ಮಹಿಳೆಯರಲ್ಲಿ ಋತುಚಕ್ರದ ಅವಧಿ ಸಾಮಾನ್ಯವಾಗಿ 28 ದಿನಗಳಾಗಿದ್ದು ಅತಿ ಕಡಿಮೆ ಅವಧಿ ಎಂದರೆ 22 ದಿನಗಳು, ಅತಿ ಹೆಚ್ಚು ಎಂದರೆ 45 ದಿನಗಳು. ಪ್ರತಿ ಮಹಿಳೆಯರಲ್ಲೂ ಋತುಚಕ್ರದ ಅವಧಿಯಲ್ಲಿ ವ್ಯತ್ಯಾಸವಿರುತ್ತದೆ. ಇದು ಅವಶ್ಯವಾಗಿ ನೀವು ಗಮನಿಸಬೇಕಾದದ್ದು. ಮೇಡಮ್, ನನಗೆ ಒಂದೊಂದು ಸಲ ರಕ್ತದ ಬದಲು ಬಿಳಿದು ಏನೋ ಒಂದು ಬರುತ್ತೆ, ಅದು ಏನಿರಬಹುದು? ಹೌದು ಪುಟ್ಟಿ, ಹೆಚ್ಚಿನ ಹುಡುಗಿಯರಲ್ಲಿ ಅಥವಾ ಮಹಿಳೆಯರಲ್ಲಿ ಋತುಸ್ರಾವ ಆಗುವ ಕೆಲವು ದಿನ ಮುಂಚೆ ಬಿಳಿ ಮುಟ್ಟು ಇರುತ್ತದೆ. ಅದನ್ನು ಬಿಳಿ ಸೆರಗು ಅಂತಾನೂ ಹೇಳುತ್ತಾರೆ. ಅದು ಯೋನಿಯಿಂದ ಹೊರಗೆ ಬರುತ್ತೆ. ಅದು ನಾರ್ಮಲ್. ಆದರೆ ಅದರಲ್ಲಿ ಕೆಟ್ಟ ವಾಸನೆ ಇದ್ದು ಅದರ ಬಣ್ಣದಲ್ಲಿ ಬದಲಾವಣೆ ಇದ್ದರೆ ಹಾಗೂ ತುಂಬಾ ಜಾಸ್ತಿ ಹೋಗ್ತಾ ಇದ್ರೆ ಡಾಕ್ಟರ್ ಸಲಹೆ ಪಡೆಯುವುದು ಉತ್ತಮ. ಈ ರೀತಿಯ ತೊಂದರೆಗಳನ್ನು ತಡೆಗಟ್ಟಲು ಮಹಿಳೆಯರು ತಮ್ಮ ಯೋನಿ ಮತ್ತು ಸುತ್ತಮುತ್ತಲಿನ ನೈರ್ಮಲ್ಯತೆಯನ್ನು ಕಾಪಾಡೋದು ಅವಶ್ಯಕ. ಅಂಗಾಂಗಗಳನ್ನು ಚೆನ್ನಾಗಿ ತೊಳೆದು ಪ್ರತಿದಿನ 2 ಸಲ ಸ್ನಾನ ಮಾಡಬೇಕು. ಹತ್ತಿ ಬಟ್ಟೆಯಲ್ಲಿ ತಯಾರಾದ ಒಳ ಉಡುಪನ್ನೇ ಉಪಯೋಗಿಸಬೇಕು. ಋತುಸ್ರಾವ ಯಾಕೆ ಮತ್ತು ಹೇಗೆ ಆಗುತ್ತೆ ಅಂತ ಹೇಳ್ಕೊಡ್ಬಹುದಾ ಮಿಸ್? ಅದನ್ನು ತಿಳಿಯುವುದು ತುಂಬಾ ಅವಶ್ಯಕ. ಪ್ರಪಂಚದಲ್ಲಿ ಮಗುವಿಗೆ ಜೀವ ಕೊಡುವ ಸಾಧ್ಯತೆ ಇರುವುದು ಕೇವಲ ಮಹಿಳೆಯರಿಗೆ ಮಾತ್ರ. ಅದು ದೇವರು ಕೊಟ್ಟಿರುವ ವರ ಅನ್ನಬಹುದು. ಒಬ್ಬ ಮಹಿಳೆಗೆ ಮಗು ಜನಿಸುವುದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಆಕೆ ಋತುಮತಿಯಾದ ನಂತರನೇ. ನೀವು ಮಹಿಳೆಯ ಜನನಾಂಗದ ರಚನೆಯ ಚಿತ್ರವನ್ನು ನೋಡಿರಬಹುದು. ಶ್ರೀ ಜನನಾಂಗವನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ: ಬಾಹ್ಯ ಜನನಾಂಗ ರಚನೆ ಮತ್ತು ಅಂತರ್ಜನನಾಂಗ ರಚನೆ. ಶ್ರೀ ಅಂತರ್ಜನನಾಂಗದ ರಚನೆಯಲ್ಲಿ ಯೋನಿ, ಗರ್ಭಕೋಶ, 2 ಅಂಡನಾಳಗಳು ಮತ್ತು 2 ಅಂಡಾಶಯಗಳಂತಹ ಭಾಗವನ್ನು ಒಳಗೊಂಡಿರುತ್ತದೆ. ಅಂಡಾಶಯದಲ್ಲಿ ಸಾವಿರಾರು ಅಂಡಾಣುಗಳಿರುತ್ತವೆ. ಪ್ರತಿ ತಿಂಗಳು ಅಥವಾ ಸುಮಾರು 21ರಿಂದ 40 ದಿನಗಳಿಗೊಮ್ಮೆ ಒಂದು ಅಂಡಾಣು ಅಥವಾ ಮೊಟ್ಟೆ ಅಂಡಾಶಯದಿಂದ ಬಿಡುಗಡೆಯಾಗುತ್ತದೆ. ಹಾಗೆ ಬಿಡುಗಡೆಯಾದ ಈ ಮೊಟ್ಟೆ ಅಥವಾ ಅಂಡಾಣು ಅಂಡನಾಳದ ಮೂಲಕ ಸಾಗುತ್ತದೆ. ಯಾವಾಗ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುತ್ತೋ ಅದನ್ನು ಅಂಡಾಣು ಬಿಡುಗಡೆ ಅಥವಾ ಓವ್ಯುಲೇಷನ್ ಅಂತ ಕರೆಯುತ್ತಾರೆ. ಈ ಅಂಡಾಣು ಅಂಡನಾಳದಲ್ಲಿ ಸಾಗುತ್ತಿದ್ದಂತೆ ಗರ್ಭಕೋಶದ ಒಳಪದರದಲ್ಲಿ ಮೆದುವಾದ ಪದರ ತಯಾರಾಗುತ್ತದೆ. ಈ ಪದರ ಹೆಚ್ಚಾಗಿ ಸಣ್ಣ ಸಣ್ಣ ರಕ್ತನಾಳಗಳಿಂದ ಕೂಡಿರುತ್ತದೆ. ಮಹಿಳೆಯ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯ ನಂತರ, ಅಂದರೆ 18 ವರ್ಷದ ನಂತರವೇ ಮದುವೆ ಮಾಡುವುದು ಸೂಕ್ತ. ಮಹಿಳೆಯರಲ್ಲಿ ಹೇಗೆ ಅಂಡಾಣು ಇರುತ್ತದೋ ಅದೇ ರೀತಿಯಲ್ಲಿ ಪುರುಷರಲ್ಲಿ ವೀರ್ಯಾಣು ಅಂತ ಇರುತ್ತದೆ. ಮಹಿಳೆ ಮತ್ತು ಪುರುಷರ ನಡುವೆ ದೈಹಿಕ ಸಂಬಂಧ ಇದ್ದಾಗ ಮಹಿಳೆಯ ಅಂಡಾಣು ಮತ್ತು ಪುರುಷನ ವೀರ್ಯಾಣು ಒಟ್ಟಿಗೆ ಸೇರಿ ಗರ್ಭಕೋಶದಲ್ಲಿ ಮಗುವೊಂದು ಬೆಳೆಯಲು ಸಾಧ್ಯವಾಗುತ್ತದೆ. ಗರ್ಭಕೋಶದ ಒಳಪದರ ಮಗುವಿನ ಬೆಳವಣಿಗೆಗೆ ಪೌಷ್ಟಿಕಾಂಶವನ್ನು ಒದಗಿಸುತ್ತದೆ. ಏನಾದರೂ ಅಂಡಾಣು ಮತ್ತು ವೀರ್ಯಾಣು ಜೊತೆ ಸಂಯೋಗವಾಗದಿದ್ದರೆ ಗರ್ಭಕೋಶದಲ್ಲಿ ತಯಾರಾದ ಒಳಪದರ ಕಳಚಿ ಋತುಸ್ರಾವವಾಗಿ ಯೋನಿ ಮೂಲಕ ಹೊರಬರುತ್ತೆ. ಈ ರಕ್ತಸ್ರಾವವೇ ಋತುಸ್ರಾವದ ಅವಧಿ. ಈ ಪೂರ್ಣ ಪ್ರಕ್ರಿಯೆಯನ್ನು ಋತುಚಕ್ರ ಎಂದು ಕರೆಯುತ್ತಾರೆ. ಮೇಡಮ್, ನಾವು ಈ ಸಮಯದಲ್ಲಿ ಬಟ್ಟೆ ಬಳಸಬಹುದಾ ಅಥವಾ ಪ್ಯಾಡ್ ಬಳಸಬೇಕಾ? ಹೌದು, ಯಾವುದನ್ನಾದರೂ ಬಳಸಬಹುದು. ಆದರೆ ಇವುಗಳ ಜೊತೆ ಇನ್ನೂ ಹಲವಾರು ವಿಧಾನಗಳಿವೆ. ಋತುಸ್ರಾವ ಕಪ್, ಟ್ಯಾಂಪೂನ್ಸ್ ಹೀಗೆ. ಆದರೆ ಇವುಗಳನ್ನು ಅವರವರ ಅನುಕೂಲಕ್ಕೆ ತಕ್ಕಂತೆ ಹಾಗೂ ಆಗುವ ರಕ್ತಸ್ರಾವದ ಪ್ರಮಾಣದ ಮೇರೆಗೆ ಸರಿಯಾದ ಮಾಹಿತಿಯೊಂದಿಗೆ ಉಪಯೋಗಿಸಬೇಕು. ಮೊದಲನೆಯದಾಗಿ ಬಟ್ಟೆಯನ್ನು ಹೇಗೆ ಬಳಸಬೇಕು ಮತ್ತು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಒಂದು ದೊಡ್ಡ ಹತ್ತಿ ಬಟ್ಟೆಯನ್ನು ಹಲವಾರು ಬಾರಿ ಮಡಚಿ ಒಳ ಉಡುಪಿನ ಒಳಗೆ ಇರಿಸಬೇಕು, ಅಥವಾ ಸೊಂಟಕ್ಕೆ ಪಟ್ಟಿಯನ್ನು ಕಟ್ಟಿ ಗುಪ್ತಾಂಗದ ಮೇಲೆ ಮಡಚಿದ ಬಟ್ಟೆಯನ್ನು ಧರಿಸಬೇಕು.
ಅಧಿಕ ರಕ್ತಸ್ರಾವವಾಗುತ್ತಿದ್ದರೆ ದಿನದಲ್ಲಿ 3 ರಿಂದ 4 ಬಾರಿ ಬಟ್ಟೆಯನ್ನು ಬದಲಾಯಿಸಬೇಕು. ರಕ್ತಸ್ರಾವ ಕಡಿಮೆಯಾಗಿದ್ದರೂ ಕೂಡ 4 ರಿಂದ 6 ಗಂಟೆಯೊಳಗೆ ಬಟ್ಟೆಯನ್ನು ಬದಲಾಯಿಸಬೇಕು. ಇಲ್ಲದಿದ್ದರೆ ಸೋಂಕು ರೋಗ ಬರುತ್ತೆ. ಈ ಬಟ್ಟೆನ ಒಗೆದು ಹೇಗೆ ಇಟ್ಕೊಳ್ಳೋದು ಅಂತ ಹೇಳಿಕೊಡ್ತೇನೆ. ಈ ಬಟ್ಟೆಯನ್ನು ಪ್ರತ್ಯೇಕವಾಗಿ ಬಿಸಿ ನೀರು ಮತ್ತು ಸೋಪು ಬಳಸಿ ಸ್ವಚ್ಛಗೊಳಿಸಬೇಕು ಹಾಗೂ ಬಿಸಿಲಿನಲ್ಲಿ ಒಣಗಿಸಬೇಕು. ಸಾಮಾನ್ಯವಾಗಿ ಮಹಿಳೆಯರ ಅಭ್ಯಾಸ ಏನೆಂದ್ರೆ ಈ ಬಟ್ಟೆಯನ್ನು ತೊಳೆದು ಪುನರ್ಬಳಕೆ ಮಾಡ್ತಾರೆ. ಆದರೆ ಈ ಬಟ್ಟೆನ ಕಡಿಮೆ ನೀರಿನಲ್ಲಿ ತೊಳೆಯುವುದು ಹಾಗೂ ಸೋಪು ಹಾಕದೆ ಹಾಗೇನೆ ಒಗೆಯುವುದು, ಬಿಸಿಲಿನಲ್ಲಿ ಒಣಗಿಸದೆ ಹೋದರೆ ಇದರಿಂದ ಚರ್ಮಕ್ಕೆ ಸೋಂಕು ತಗಲಿ ಚರ್ಮದ ಸೋಂಕು ಉಂಟಾಗಲು ಅವಕಾಶವಾಗುತ್ತೆ. ನೀವು ಉಪಯೋಗಿಸಿದ ಬಟ್ಟೆನ ಬೇರೆ ಯಾರೂ ಉಪಯೋಗಿಸಬಾರದು. 2-3 ತಿಂಗಳಿಗೆ ಒಂದು ಸಾರಿ ಈ ಬಟ್ಟೆನ ಬಿಸಾಕಿ ಬೇರೆ ಬಟ್ಟೆನ ಉಪಯೋಗಿಸುವುದಕ್ಕೆ ಶುರು ಮಾಡಬೇಕು. ಶಾಲೆ ಕಾಲೇಜು ಹೋಗುವ ಹೆಣ್ಣು ಮಕ್ಕಳಿಗೆ ಬಟ್ಟೆ ಉಪಯೋಗಿಸಲು ಕಷ್ಟ ಆಗುತ್ತದೆ ಮತ್ತು ಒಂದೇ ಬಟ್ಟೆಯನ್ನು ಬದಲಾಯಿಸದೆ ಬೆಳಗಿನಿಂದ ಸಂಜೆಯವರೆಗೂ ಶಾಲೆ ಅಥವಾ ಕಾಲೇಜಿನಲ್ಲಿ ಇರಲಿಕ್ಕೂ ಕಷ್ಟವಾಗುತ್ತದೆ ಹಾಗೂ ಸ್ವಚ್ಛವಿರುವುದಿಲ್ಲ. ಈ ಕಾರಣದಿಂದಲೇ ಶಾಲಾ ಕಾಲೇಜುಗಳಿಗೆ ಹೋಗುವ ಹೆಣ್ಣು ಮಕ್ಕಳು ಸ್ಯಾನಿಟರಿ ಪ್ಯಾಡ್ ಉಪಯೋಗಿಸಿದರೆ ಸುಲಭವಾಗುತ್ತೆ. ಈ ರೀತಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಒಮ್ಮೆ ಮಾತ್ರ ಉಪಯೋಗಿಸಿ ನಂತರ ಅದನ್ನು ಬಿಸಾಡಬೇಕು. ಸ್ಯಾನಿಟರಿ ಪ್ಯಾಡ್ಗಳು 3 ಪದರಗಳನ್ನು ಹೊಂದಿರುತ್ತೆ. ಕೆಳಭಾಗದ ಪದರ ಒಳ ಉಡುಪಿಗೆ ಅಂಟಿಕೊಂಡಿರುತ್ತದೆ, ಅದು ಪ್ಲಾಸ್ಟಿಕ್. ಮಧ್ಯದ ಪದರ ರಕ್ತಸ್ರಾವವನ್ನು ಹೀರಿಕೊಳ್ಳುವ ಸೋರುವಿಕೆಯನ್ನು ತಡೆಗಟ್ಟುತ್ತದೆ. ಸ್ಯಾನಿಟರಿ ಪ್ಯಾಡಿನ ಮೇಲಿನ ಪದರ ಚರ್ಮಕ್ಕೆ ಹೊಂದಿಕೊಂಡಂತೆ ಇರುತ್ತದೆ. ಇದು ಚರ್ಮವನ್ನು ಒಣಗಿದಂತಿರಲು ಸಹಾಯಕವಾಗುತ್ತದೆ. ಈ ಸ್ಯಾನಿಟರಿ ಪ್ಯಾಡನ್ನು ಹೇಗೆ ಉಪಯೋಗಿಸುವುದು ಅಂತ ಹೇಳಿಕೊಡ್ತೇನೆ. ಪ್ಯಾಡಿನ ಹಿಂದಿನ ಭಾಗದ ಕಾಗದ ಅಂದರೆ ಪೇಪರನ್ನು ತೆಗೆದು ಅದನ್ನು ತಮ್ಮ ಒಳ ಉಡುಪಿನಲ್ಲಿ ಅಂಟಿಸಬೇಕು. ಒಂದೇ ಪ್ಯಾಡನ್ನು 6 ರಿಂದ 8 ಗಂಟೆಯವರೆಗೆ ಮಾತ್ರ ಉಪಯೋಗಿಸಬೇಕು. ನಂತರ ಇದನ್ನು ಬದಲಾಯಿಸಬೇಕು. ಮೇಡಮ್, ಉಪಯೋಗಿಸಿದ ಪ್ಯಾಡ್ ಸ್ಯಾನಿಟರಿ ಪ್ಯಾಡ್ಗಳನ್ನು ಎಲ್ಲಿ ಎಸೆಯಬೇಕು? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ಯಮ್ಮ. ಉಪಯೋಗ ಮಾಡಿರುವ ಸ್ಯಾನಿಟರಿ ಪ್ಯಾಡ್ಗಳನ್ನು ಒಂದು ಕಾಗದದಲ್ಲಿ ಸುತ್ತಿ ಕಸದ ಬುಟ್ಟಿಯಲ್ಲೇ ಹಾಕಬೇಕು. ಕಸದ ಬುಟ್ಟಿಯನ್ನು ಪ್ರತಿದಿನ ಹೇಗೂ ಎಲ್ಲರೂ ಬಿಸಾಡ್ತೀರಾ ಅಲ್ವಾ? ಯಾವುದೇ ಕಾರಣಕ್ಕೂ ಪ್ಯಾಡನ್ನು ನೀರಿನಲ್ಲೇ ಆಗಲಿ, ಚರಂಡಿಯಲ್ಲಿ ಆಗಲಿ ಅಥವಾ ಶೌಚಾಲಯದಲ್ಲಿ ಆಗಲಿ ಎಸೆಯಬಾರದು. ಪ್ಯಾಡ್ನಲ್ಲಿ ಇರುವ ಪ್ಲಾಸ್ಟಿಕ್ ನೀರಿನಲ್ಲಿ ಮುಳುಗುವುದಿಲ್ಲ ಮತ್ತು ಅದರಲ್ಲಿರುವ ಹತ್ತಿ ದಪ್ಪವಾಗಿ ಶೌಚಾಲಯದ ನಾಳನ್ನು ಕಟ್ಟಿಕೊಳ್ಳುತ್ತೆ. ಶಾಲೆಯ ಶಿಕ್ಷಕರು ಇಲ್ಲಿ ಗಮನಿಸಬೇಕಾದ ಅಂಶ ಇದೆ. ಪ್ಯಾಡನ್ನು ಎಸೆಯಲು ಶಾಲೆ ಅಥವಾ ಕಾಲೇಜಿನ ಶಿಕ್ಷಕರಿಂದ ಶೌಚಾಲಯದಲ್ಲಿ ಕಸದ ಬುಟ್ಟಿ ಮತ್ತು ಹಳೆಯ ಕಾಗದ ಇರುವಂತೆ ಗಮನವಹಿಸಬೇಕು. ಮೇಡಮ್ ಅವರೇ, ಋತುಸ್ರಾವ ಸ್ವಚ್ಛತೆಯ ಬಗ್ಗೆ ಸ್ವಲ್ಪ ಹೇಳಿಕೊಡುತ್ತೀರಾ? ಸರಿ, ಈಗ ಋತುಸ್ರಾವದ ಸ್ವಚ್ಛತೆಯ ಬಗ್ಗೆ ತಿಳಿದುಕೊಳ್ಳೋಣ. ಋತುಸ್ರಾವದ ಸಮಯದಲ್ಲಿ ಯೋನಿ ಮತ್ತು ಗುಪ್ತಾಂಗಗಳನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಸೋಂಕು ತಗುಲುತ್ತದೆ. ಕೆರೆತ, ಉರಿ, ವಾಸನೆ ಎಲ್ಲ ಬರುತ್ತೆ. ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಅಥವಾ ಬಟ್ಟೆ ಪ್ಯಾಡನ್ನು ಬದಲಾಯಿಸುವ ಸಲುವಾಗಿ ಶೌಚಾಲಯಕ್ಕೆ ಹೋದಾಗ ನೀವು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಮಲ ವಿಸರ್ಜನೆಯ ನಂತರ ಸ್ವಚ್ಛಗೊಳಿಸುವಾಗ ಮುಂಭಾಗದಿಂದ ಹಿಂದಕ್ಕೆ ತೊಳೆದುಕೊಳ್ಳಬೇಕು. ಇದರಿಂದ ಸೋಂಕು ಉಂಟಾಗದಂತೆ ಸುರಕ್ಷಿತವಾಗಿ ಇರಬಹುದು. ದಿನಕ್ಕೆ 4 ಅಥವಾ 5 ಬಾರಿ ನ್ಯಾಪ್ಕಿನ್ ಅಥವಾ ಬಟ್ಟೆಯನ್ನು ಬದಲಾಯಿಸುತ್ತಾ ಇರಬೇಕು. ಇಲ್ಲ ಅಂದ್ರೆ ಕೆಟ್ಟ ವಾಸನೆ ಬಂದು ಸೋಂಕು ತಗುಲುತ್ತದೆ. ಬಳಸಿದ ನ್ಯಾಪ್ಕಿನ್ ಅನ್ನು ಕಸದ ಬುಟ್ಟಿಗೆ ಹಾಕುವಾಗ ಒಂದು ಪೇಪರ್ನಲ್ಲಿ ಸುತ್ತಿಬಿಟ್ಟೇ ಹಾಕಬೇಕು. ಬಟ್ಟೆಯನ್ನು, ಒಳ ಉಡುಪನ್ನು ಆಗಾಗ ಬದಲಾಯಿಸಿ ಸೋಪು ಅಥವಾ ಸೋಪಿನ ಪುಡಿಯಿಂದ ಬಿಸಿ ನೀರಿನಲ್ಲಿ ಚೆನ್ನಾಗಿ ಒಗೆಯಿರಿ. ಸೋಂಕನ್ನು ತಡೆಯಲು ಅದನ್ನು ಬಿಸಿಲಿನಲ್ಲೇ ಒಣಗಿಸಿ, ತೆರೆದ ಜಾಗದಲ್ಲಿಯೇ ಒಣಗಿಸಿ. ಅದು ಬೇರೆಯವರಿಗೆ ಕಾಣಿಸಬಾರದು ಅಂತ ಯಾವುದೋ ಬಟ್ಟೆಯ ಕೆಳಗಡೆ, ಮನೆಯ ಒಳಗಡೆ ಒಣ ಹಾಕಬೇಡಿ. ರಕ್ತದ ಕಲೆಯಾದ ಪ್ಯಾಡ್ ಅಥವಾ ಬಟ್ಟೆ ತೊಡೆಯ ಚರ್ಮಕ್ಕೆ ಉಜ್ಜಿದಾಗ ಹುಣ್ಣಾಗುತ್ತೆ ಹಾಗೂ ನಡೆಯಲು ಕಷ್ಟವಾಗುತ್ತೆ. ಹೀಗಾದಾಗ ಚರ್ಮಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಎಲ್ಲ ಹೆಣ್ಣು ಮಕ್ಕಳು ಕನಿಷ್ಠ 2 ರಿಂದ 3 ಒಳ ಉಡುಪುಗಳನ್ನು ಉಪಯೋಗಿಸಬೇಕು ಮತ್ತು ಒಣಗಿದ ಒಳ ಉಡುಪನ್ನೇ ಬಳಸಬೇಕು. ಬಹಳ ಮುಖ್ಯವಾದ ವಿಷಯ ಎಂದರೆ ದೈಹಿಕ ಸ್ವಚ್ಛತೆ ಕಾಪಾಡುವುದು. ಶುದ್ಧ ನೀರಿನಿಂದ ಮಾತ್ರವೇ ಯೋನಿ ಪ್ರವೇಶವನ್ನು ಸ್ವಚ್ಛಗೊಳಿಸಬೇಕು. ಪದೇ ಪದೇ ಸಾಬೂನು ಹಾಕಿ ತೊಳೆಯುವುದು ಒಳ್ಳೆಯದಲ್ಲ. ಸಿಂಥೆಟಿಕ್ ಬಟ್ಟೆಗಳ ಉಪಯೋಗವನ್ನು ಕಡಿಮೆಗೊಳಿಸಿ ಯಾವಾಗಲೂ ಕಾಟನ್ ಬಟ್ಟೆಯನ್ನೇ ಧರಿಸಬೇಕು. ಇದು ಉತ್ತಮ ಗಾಳಿ ಆಡುವಿಕೆ ಮತ್ತು ತೇವ ಹೀರುವಿಕೆಗೆ ಸಹಕಾರಿ. ಬಿಗಿಯಾದ ಒಳ ಉಡುಪನ್ನು ಧರಿಸುವುದು ಅಷ್ಟು ಉತ್ತಮವಲ್ಲ. ಚರ್ಮವನ್ನು ಸ್ವಚ್ಛವಾಗಿಡುವುದು ಮತ್ತು ಶುಷ್ಕವಾಗಿಡುವುದು ಒಳ್ಳೆಯದು. ಇತರ ವ್ಯಕ್ತಿಗಳ ಟವಲ್ ಅಥವಾ ಇತರ ಬಟ್ಟೆಗಳನ್ನು ಉಪಯೋಗಿಸುವುದು ಕೂಡ ಒಳ್ಳೆಯದಲ್ಲ. ಕೊನೆಯದಾಗಿ, ನಿಮ್ಮ ದೇಹದ ಆರೈಕೆಯನ್ನು ಮಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಚೆನ್ನಾಗಿ ಊಟ ಮಾಡಿ, ಕ್ರಮಬದ್ಧವಾಗಿ ವ್ಯಾಯಾಮ ಮಾಡಿ. ಋತುಸ್ರಾವದ ಅವಧಿಯಲ್ಲಿ ಆಟ ಆಡುವುದು, ಓಡುವುದು, ಜಿಗಿಯುವುದು, ಸೈಕಲ್ನಲ್ಲಿ ಪ್ರಯಾಣಿಸುವುದು ನಿರ್ಬಂಧಿಸಬೇಡಿ. ನೀವು ಏನೇ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೂ ಅದು ನಿಮ್ಮ ಆರೋಗ್ಯ ಮತ್ತು ಸ್ವಚ್ಛತೆಗೆ ತೊಂದರೆ ಆಗದಿರುವ ಹಾಗೆ ಗಮನ ಇಟ್ಟುಕೊಳ್ಳಿ.
ಋತುಸ್ರಾವವು ಕೆಟ್ಟದಂತೂ ಖಂಡಿತ ಅಲ್ಲ. ಅದೇ ರೀತಿ ಅಪವಿತ್ರ, ಅಶುದ್ಧ ಅಂತವೂ ಖಂಡಿತ ಅಲ್ಲ. ಇದು ಸಂತಾನೋತ್ಪತ್ತಿಗಾಗಿ ಮಹಿಳೆಯರಿಗಿರುವ ನೈಸರ್ಗಿಕ ಕ್ರಿಯೆ. ಮುಟ್ಟು ಮುಟ್ಟೆಂದೇತಕ್ಕೆ ಬೀಳುಗಳೆವರು, ಮುಟ್ಟು ಮುಟ್ಟೆಂದೇತಕ್ಕೆ ಬೀಳುಗಳೆವರು, ಮುಟ್ಟಿನಿಂದಲ್ಲವೇ ನಮ್ಮೆಲ್ಲರ ಹುಟ್ಟು, ಮುಟ್ಟಿನಿಂದಲ್ಲವೇ ನಮ್ಮೆಲ್ಲರ ಹುಟ್ಟು, ಮುಟ್ಟಲ್ಲವೇ ನಮ್ಮ ಸೃಷ್ಟಿಯ ಗುಟ್ಟು, ಮುಟ್ಟಲ್ಲವೇ ನಮ್ಮ ಸೃಷ್ಟಿಯ ಗುಟ್ಟು, ಮುಟ್ಟಿನಿಂದಲ್ಲವೇ ನಮ್ಮೆಲ್ಲರ ಹುಟ್ಟು, ಮುಟ್ಟಿನಿಂದಲ್ಲವೇ ನಮ್ಮೆಲ್ಲರ ಹುಟ್ಟು, ನಮ್ಮೆಲ್ಲರ ಹುಟ್ಟು, ನಮ್ಮೆಲ್ಲರ ಹುಟ್ಟು. ಈಗ ನಿಮ್ಗೆಲ್ಲ ಋತುಸ್ರಾವದ ಬಗ್ಗೆ ಸರಿಯಾದ ಸಮಾಧಾನವಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಅಲ್ವಾ? ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ನಮಸ್ತೆ ಮೇಡಮ್. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಬಾನುಲಿ ಸರಣಿ ಕಾರ್ಯಕ್ರಮ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.